ಸಾರ್ಸು 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 ಒಂದು ವಾರ ಬಣ್ಣಲ್ಲ ಈಗ್ಲಿಂತೆ ಸಾರ್ಸರ್ ಕಲ್ಕೋಬೇಕು ಮುಂದೆ ಊರಿಗೆ ಹೋದಾಗ ನಾವೇ ಸಾರ್ಸ್ಕೋಬೇಕು ಹೆಂಗಿಪ್ಪ ಮುಂದ ಹೆಣ್ತಿ ಊರಿಗೆ ಹೋದಾಗ ನೀನು ಸಾರ್ಸ್ಬೇಕಾ ಅದಕ್ಕೆಲ್ಲ ಈಗ ಕಲ್ಸಕತ್ತಿ ಅವನಿಗೆ ಪ್ರಾಕ್ಟೀಸ್ ಅಡ್ವಾನ್ಸ್ ಪ್ರಾಕ್ಟೀಸ್ ಇಲ್ಲ ರೈತರಿಗೆಲ್ಲ ಪ್ರಾಕ್ಟೀಸ್ ಇಲ್ಲ 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 ನೀನು ಅನುಭವದ ಮಾತು ಹೇಳಿದ್ನಿ ಇಲ್ಲ ನಿನಗೆ ಆಗಿದ್ದು ಅನುಭವದ ಹೇಳಿದ್ನಿ ಗೊತ್ತಾಯ್ತು ಅದಕ್ಕೆ ಸಂಸಾರಿಕರಿಗೆ ಕೇಳ್ಬೇಕಂತಾರ ಇದಕ್ಕೆ ನೋಡು ಸಾರಿಸ್ಬಿಟ್ಟ ಮತ್ತೆ ಸಿಂಗಲ್ ಸಿಂಗಲ್ ಹಾಕೋಬೇಕು ಗುಂಪು ಹಾಕಿದ್ರೆ ಅವು ಬೀಜ ಆಗಿ ಕಡೆಕ್ಕ ಬರಲ್ಲವು ನಾಳೆಗೆ ಹಚ್ಚಾಗ ಬೇರೆ ಹರಿದು ಬಿಡ್ತಾವೆ ಬೇರೆ ಆ ಕಡೆ ಈ ಕಡೆ ಆಗಿಬಿಡ್ತಾವೆ ಬೇರೆ ಇಲ್ಲೇ ಅವ್ರು ಹಾಕಿರ್ತಾರೆ ಇಲ್ಲೇ ಅವ್ರು ಬರ್ತಾರೆ ಮತ್ತು ಅವ್ರು ಬಂದು ಮುಂದೆ ಕೊಡ್ತಾರೆ ಈ ಸಿಸ್ಟಮ್ ಟೋಟಲ್ ಎಷ್ಟು ತಂದಿ ಬೀಜ ಅಂದಿ 1.5 ಲಕ್ಷ ರೂಪಾಯಿ ಎಷ್ಟು ಬರ್ತವೆ ಬೀಜವ ಎಷ್ಟು ಪ್ಯಾಕೆಟ್ ಅವು ಪ್ಯಾಕೆಟ್ ಅವು ಕಮ್ಮಿ ಇರ್ತಾವ ಆದ್ರೆ ಬೀಜ ಬರ್ತಾವೆ ರೈತ ಬಸ್ ಅಂತ ಮೆಣಸಿಗೆ ಹಾಕಾಗತ್ತೆ 2 ವರ್ಷ ಐತನ 3-4 ವರ್ಷ ಮೇಲೆ ಐತಿ ಈಗ ನಾವು ಹಾಕಿ 4 ವರ್ಷ ಆಯ್ತಾ ಒಂದು ವರ್ಷ ಈ ಕಡೆ ಹಾಕ್ತಿವಿ ಒಂದು ಮಾರ್ಕೆಟ್ ಎಲ್ಲಿ ಕೊಡ್ತೀರಿ ಮೆಣಸಿಕಾಯಿ ಎಲ್ಲಿ ಕೊಡ್ತೀರಿ ಮೆಣಸಿಕಾಯಿ ಮಾರೋದು ಹೋಯ್ತೀವಿ ಗುಲ್ಬರ್ಗ ಹೋಯ್ತೀವಿ ಸೊಲ್ಲಾಪುರ ಹೋಯ್ತೀವಿ ಬ್ಯಾಡಿಗೆ ಹೋಯ್ತೀವಿ ಮಂತೇಶ್ ಕುಮಾರ ಏನು ಹೇಳಂಗಿದೆ ಏನು ಹೇಳಲ್ಲ ನೀನೇ ಹೇಳ್ಬೇಕು ಅಲ್ಲ ಕಾರವಣಿ ಬಗ್ಗೆ ರೈತ ಇದಪ್ಪ ಮಾಡರ್ನ್ ರೈತ ಒಂದು 100 ಎಕರೆ ಆಸ್ತಿ ಅಂತ ಹೇಳ್ಬೇಕಿಲ್ಲ ಏನ್ರ ಜನರಿಗೆ ಅಲ್ಲ 100 ಎಕರೆ ಆಸ್ತಿ ಅಂತ ಹೆಂಗೆ ಏನು ಸುದ್ದಿ ಕಾರವಣಿ ಯಾಕೆ ಆಚರಿಸ್ತೀವಿ ರೈತನ ಕಷ್ಟ ಸುಖ ಏನು ರೈತರ ಸುಖ ಕೇಳಿದ್ರೆ ಯಾರು ಬಂದು ಏನು ಹೆಲ್ಪ್ ಮಾಡಂಗಾರ ಈಗ ಮಳಿ ಬರ್ಲ ಇದು ಯಾರು ಬಾ ಅಂತೇಳಪ್ಪ ಯಾರು ಕರೆಸ್ತಾರ ಮಳಿಗೆ ಎಷ್ಟ್ ದಿನ ಆಯ್ತು ಮಳಿ ಇಲ್ಲ ಎಲ್ಲಿ ಬಂದ ಮಳಿ ಸತ್ತು ಮಣ್ಣು ತೊಯ್ದಲ್ಲ ಹೊಲ್ದಾಗ ಬೆಳೆಯಾಗ ಮಳಿ ಬಂದ ಒಂದ್ ಏನ್ರ ಬೋರ್ ಹಾಕ ಇಲ್ಲ ಬಾಯಿ ಹಾಕ ಹೊಲ್ದಾಗ ಊರ್ ಮಂದಿ ಎಲ್ಲ ಇದೇ ಮಾಡ್ಕೊತ ಹೋದ್ರೆ ಯಾವಾಗ ಆಗ್ಬೇಕು ಏನ್ ಸುದ್ದಿ ನೀರ್ ಎಲ್ಲಿ ಬೀಳ್ಬೇಕು ಯಾಕಡೆ ಜಾಕಬೇಕು ವಜ್ಜ ಅದ ವಜ್ಜ ರೀ ಬಾ ಏ ಬಾರೋ ಆಗ್ತದ ಇಷ್ಟು ಹಚ್ಚಿದ್ರೆ ಮೆಣಸಿ ಗಿಡ 1.5 ಲಕ್ಷ ರೂಪಾಯಿ ಬೀಜನೇ ತಂದಿ ನಾವು 1.5 ಲಕ್ಷ ಬೀಜನೇ ತಂದಿ ಇದು ಹೆಂಗೆ ಹಾಕೋದು ಅಲ್ಲ ಇವೇನು ಅಡ್ವಾನ್ಸ್ ಇದು ಮಾಡಿ ಹಾಕ್ತಾರೆ ಬೋದ ಯಾವ ಟೈಪ್ ಅದು 3 ತಿಂಗಳು ಮೊದಲೇ 3 ತಿಂಗಳು ಮೊದಲೇ ಅಲ್ಲ 1.5 ತಿಂಗಳು ಮೊದಲೇ ಸಸಿ ಹಾಕಬೇಕು ಓ ಅಂದ್ರೆ ಮಕ್ಕಳು ಗುಂಪು ಇರ್ತಾವ ನಂಗೆ ಗುಂಪಿರ್ದು ಕಿತ್ತು ಹಚ್ಬೇಕು ಆಮೇಲೆ ಓಹೋ ನಮ್ಮ ಈ ಬೆಡ್ಡಿನಂತ ಈ ಕಡೆ 6 ಬೆಡ್ ನಮ್ಮ ಆತಾವ 6 ಬೆಡ್ ಈ ಕಡೆ ಅವು ಕರಿಯೋದು ನಿನ್ನೆ ಮೊದಲು ಮಾಡಿ ಹಾಕ್ಲಾಗತ್ತಾರೆ ಓಕೆ ನಮ್ಮ ಮನೆಯಾಗ ಎತ್ತು ಹೋಳಿಗೆ ಅದೇ ಗೊತ್ತಾಯ್ತು ನಾವು ನಾಳೆ ಹಾಕಂತ ಬಿಟ್ಟು ಇನ್ನೂ ಹಾಕಿಲ್ಲ ಅದು ಅಪ್ಪಾಜಿ ಅವರು ಬೆಡ್ ಸಾಫ್ ಮಾಡ್ಲತ್ತಾರೆ ಇಷ್ಟೇ ಬೆಡ್ ಬೆಡ್ ಇಷ್ಟೇ ನೀರು ಹೊಡೆದಂಗೆ ನೀರು ಹೊಡಿದು ಈ ತಟ್ಟೆ ಹಚ್ಬೇಕೆ ಹಿಟ್ಟಿನ ಮೇಲೆ ನೀರು ಹೊಡಿಬೇಕು ಓಹೋ ಪೈಪ್ ಐಕೈತಿ ಪೈಪ್ಲೈನ್ ಈಗ ಸ್ಪ್ರಿಂಕ್ಲರ್ ಟೈಪ್ ಮೇಲೆ ನೀರು ಹೊಡಿಯೋದು ಮಳಿಕೆ ಬಂದ್ಬಿಡೋದು ತಟ್ಟೆ ತೆಗೆದು ಬಿಡೋದು ಓಹೋ ಮಳಿಕೆ ಬರ್ತಾವೆ ಸಣ್ಣ 7 ದಿನಕ್ಕೆ 8 ದಿನಕ್ಕೆ ಪೂರಾ ಕ್ಲಿಯರ್ ಒಂದೇ ವಾರನಾಗ ಬಂದ್ಬಿಡ್ತಾವ ಒಂದು ವಾರನಾಗ ಕ್ಲಿಯರ್ ಸಾಲು ಒಟ್ಟು ಕಾಣ್ತವೆ ಅವು ಸಿಂಗಲ್ ಹಾಕೋಬೇಕು ಹಿಂಗೆ ಹಾಕ್ಕೊಂಡು ಅಂದ್ರೆ ಹಿಂಗೆ ಗುಂಪು ಹಾಕೋದಿಲ್ಲ ಗುಂಪು ಹಾಕಿದ್ರೆ ಅವು ಬೀಜ ಆಗಿ ಕಡೆಕ್ಕ ಬರಲ್ಲವು ನಾಳೆಗೆ ಹಚ್ಚಾಗ ಬೇರೆ ಹರಿದು ಬಿಡ್ತಾವೆ ಬೇರೆ ಆ ಕಡೆ ಈ ಕಡೆ ಆಗಿಬಿಡ್ತಾವೆ ಬೇರೆ ಬೀಜ 2 ರೂಪಾಯಿಗೆ ಒಂದು ಬೀಜ ಬೀಳ್ತಾವೆ ನಮ್ಗೆ 2 ರೂಪಾಯಿಗೆ ಒಂದು ಬೀಜ ಒಂದು ಬೀಜ 2 ರೂಪಾಯಿ ಒಂದು ಬೀಜ 2 ರೂಪಾಯಿ ಈ ಕಡೆ ಬಾಣ ಹಿಂಗೆ ತಿರ್ಗಾಡಿ ಇಲ್ಲೇ ಅವ್ರು ಹಾಕಿರ್ತಾರೆ ಇಲ್ಲೇ ಅವ್ರು ಬರ್ತಾರೆ ಮತ್ತು ಅವ್ರು ಬಂದು ಮುಂದೆ ಕೊಡ್ತಾರೆ ಈ ಸಿಸ್ಟಮ್ ಟೋಟಲ್ ಎಷ್ಟು ತಂದಿ ಬೀಜ ಅಂದಿ 1.5 ಲಕ್ಷ ರೂಪಾಯಿ ಎಷ್ಟು ಬರ್ತವೆ ಬೀಜವ ಎಷ್ಟು ಪ್ಯಾಕೆಟ್ ಅವು ಪ್ಯಾಕೆಟ್ ಅವು ಕಮ್ಮಿ ಇರ್ತಾವ ಆದ್ರೆ ಬೀಜ ಬರ್ತಾವೆ ರೈತ ಬಸ್ ಓಹೋ ಅಂದ್ರಾಗಡಿ ಯಾವ ಬೀಜ ನಾವು ಯಾವತ್ತು ಹಾಕ್ತೀವಿ ಇವು ಎಂಡಫೈ ಅವು ಬೀಜ 5531 ಬರ್ತಾವೆ 2043 ಅವ ಓಕೆ ಯಾವ ಚಲೋ ಅದ್ರ ಯಾವ ಮಾಡಿದವ್ರಿಗೆ ಯಾವ ವಸ್ತು ಚಲೋ ಇರ್ತಾವೆ ಮಾಡಿದವ್ರಿಗೆ ರೇಟ್ ಸಿಕ್ಕರಿ ಚಲೋ ಇರ್ತಾವೆ ಹಿಂಗೆ ಮಾಡೋದು ಹತ್ತಿ ಎಷ್ಟು ಎಕರೆ ಹಾಕಿದೆ ಹತ್ತಿ ಒಂದು 30-35 ಎಕರೆ ಬಿಟ್ಟಿವಿ 35 ಎಕರೆ 35 ಎಕರೆ ಅವ
ಇದು ಎಷ್ಟು ಎಕರೆ ತಂದು ಹಾಕಿರ ನಾಳಿಗೆ? ಇದು ನಮಗೆ 13 ಎಕರೆಗೆ ಬೀಜ ಅವ. ಮತ್ತು ಇನ್ನೂ ಹೆಚ್ಚಿಗೆ ಆತಾವ. ಯಾರನ್ನ ಬಂದವರಿಗೆ ಕೊಡ್ಲಾಕನು ಬರ್ತಾವ. ಅಂತ ನಾವು 1.5 ಲಕ್ಷ ರೂಪಾಯಿ ಬೀಜ ತಂದೀವಿ ನಾವು. ಓಹೋ, 1,25,000 ಬೀಜ ಬಂದ. 1,20,000 ಬಕ್ಕಳ ಹೆಚ್ಚಂಗೆ ಐತಪ್ಪ ಲೆಕ್ಕ. ಲೆಕ್ಕ ಬಕ್ಕಳ ಐತದ. ನಿನ್ನೆ ನಮ್ಮ ಮನ್ಯಾಗ ಇವು ಇಷ್ಟು ಅಂದರೆ ಬೀಜ ಊರಿ ಆಮ್ಯಾಗ ಇವು ತಾಟಾಗ್ಬಿಡೋದು. 41 ದಿನ ತನಕ ಇವು ಕಿತ್ತಂಗಿರಲ್ಲ. ಈಗ ಹಾಕಿದ ಮೊಳಕ್ಕೆ 41 ದಿನ ತನಕ ಕಿತ್ತಂಗಿರಲ್ಲ. 41 ದಿನ ಆದ ಬಳಕ ಇಟ್ಟಿಟ್ಟು ಆತಾವ. ಇಟ್ಟಿಟ್ಟು ಅವಾಗ ನಾವು ಆಯ್ಕೋಬೇಕು ಆ ಕಡೆ. ಎಲ್ಲಿ ಬೋದಿಲ್ಲವ? ಬೋದು ಈ ಹೊಲ್ದಾಗಿರಲ್ಲ, ಅವು ಬೇರೆ ಬೇರೆ ಹೊಲ್ದಾಗ ಇರ್ತಾವ. ಒಂದೇ ತವಲೆ ನಾವು ನೆಟ್ ಮಾಡಿದಂಗೆ ಎಲ್ಲೇನ ಇವೆ ಇದ್ದಲ್ಲಿ ನೆಟ್ ಮಾಡಿರ್ತಾರೆ. ಅವ್ರ ಹತ್ರ ನಾವು ಬೀಜ ಕೊಟ್ಟು ಅವ್ರಿಗೆ ರೊಕ್ಕ ಕೊಟ್ಟು ಮಾಡೋದು ಏನು ಅದ್ರಾಗ ಇದಿರಲ್ಲ ನಮಗೆ. ಸ್ವಂತ ನಾವೇ ಬೀಜ ತಂದು ನಾವೇ ತಯಾರು ಮಾಡಿ ನಾವೇ ವಸ್ತು ಇದು ಮಾಡಿ ನಮ್ಮ ಹೊಲ್ದಾಗ ನಾವೇ ಹಚ್ಕೊಂಡ್ಬಿಡೋದು. ಮಂದಿಗೆ ಏನು ಸ್ವಂತ ನಾವೇ ಮಾಡ್ಕೊಂಡ್ಬಿಡೋದು. ನಮ್ಮದು ನಾವೇ ಮಣ್ಣು ಹದ ಮಾಡಿ ಅದ ಇಲ್ಲೇ ಬೀಜ ಹಾಕೋದು. ಇಲ್ಲೇ ಒಂದು 45 ದಿನ ಪೂರಾ ಸಸಿ ಬಂದ್ಬಿಡ್ತದೆ. ಈಗ ಮೊಳಕೆ ಹೊಡಕ್ಕೆ 1 ವಾರ ಬೇಕು. ಆಗನ ತಟ್ಟು ತೆಗಿತೀರಿ? 1 ವಾರದಾಗ ತಟ್ಟು ತೆಗಿಬೇಕು ನಾವು. ನೀರು ಹೊಡೆದೇ ತಟ್ಟು ತೆಗಿಬೇಕು, ಇಲ್ಲಾಂದ್ರೆ ತಟ್ಟು ಬರಲ್ಲ ಹೊರಗೆ. ಓ, ಅಂದ್ರೆ ಅಂಟ್ಕೊಂಡಿರ್ತದ ಒಳಗದ ಮಣ್ಣಿಗೆ. ಇದ್ರಾಗ ಏನು ಕಪ್ಪು ಕಾಣ್ತಿರ್ತಲ್ಲ, ಇದ್ರಾಗ ಮೊಳಕೆ ಮ್ಯಾಗ ಬಂದ್ಬಿಟ್ಟಿರ್ತಾವ. ಮ್ಯಾಲೆ ಹಿಡ್ಕೊತಾವ. ಹೌದೌದು. ನೀರು ಹೊಡೆದು ಅಂದ್ರೆ ಬುಡಕ್ಕೆ ಬೇರೆ ಹಿಡ್ಕೋತದ ಬೇರೆ. ನಾವು ಅದು ಮ್ಯಾಲೆ ತಕ್ಕೊಳಕ್ ಬರ್ತದೆ ತಟ್ಟು. ಈಸಿಯಾಗಿ ಬರ್ತದೆ. ಬರಲ್ಲ ಅದು. ಒಂದು ಅರ್ಧ ಎಕರೆ ಹಚ್ಚಿರ ನೀವು? ಒಂದು ಅರ್ಧ ಎಕರೆ ಆಗುತ್ತೆ. ಅರ್ಧ ಎಕರೆ ಬರೀ ಬೀಜ. ಅರ್ಧ ಎಕರೆ ಬೀಜ ಮಾಡಲಿಕ್ಕೆ ಎಷ್ಟು? ಬರೀ ಬೀಜ ಮಾಡಲಿಕ್ಕೆ ಅರ್ಧ ಎಕರೆ. ಓಕೆ. 1 2 3 4 ಸದ್ದಾಗ ಹಾಕ್ಯಾರ ನೀವು? ಇವು ನಮ್ಮವು ಇನ್ನೂ 6 ಬೆಡ್ ಅವ. ಇನ್ನೂ 6 ಬೆಡ್ ಅವ. ನಮ್ಮ ಹಾಕವು. ಅಂದ್ರೆ ಒಂದೇ ಕಡೆ ಹಾಕಿ ಆಮೇಲೆ ನಾವು ಯಾವ ಹೊಲ್ದಾಗ ಹಚ್ಕೋತೀವಿ ಆ ಹೊಲ್ದಾಗ ಹಚ್ಕೋಬೋದು ತೊಗೊಂಡೋಗಿ. ಇವು ಮಾರಿದ್ರೆ ಹೆಂಗೆ? 2 ರೂಪಾಯಿ. 2 ರೂಪಾಯಿ ಒಂದೇ ಗಿಡನು? ಗಿಡ 2 ರೂಪಾಯಿಗೊಂದು. ನಮಗೆ ಹೊಸು ಭಾಳ ತರ್ತೀವಲ್ಲ, ರೂಪಾಯಿಗೊಂದು ಬೀಜ ಬಿದ್ದಂಗೆ ಆಗ್ತಾವ. ರೂಪಾಯಿಗೊಂದು. ಓಹೋ, ಇವೆಲ್ಲ ಸಾಫ್ ಮಾಡೋದು ಕಡೆ. ಮತ್ತು ನಿನ್ನೆ ಊರಿಗೆ ಹೋಗಿಲ್ಲ ಅವ. ಇಂಥ ಮೆಣಸಿಗೆ ಹಾಕಾಗತ್ತೆ 2 ವರ್ಷ ಐತನ? 3-4 ವರ್ಷ ಮೇಲೆ ಐತಿ ಈಗ ನಾವು ಹಾಕಿ. 4 ವರ್ಷ ಆಯ್ತಾ? 1 ವರ್ಷ ಈ ಕಡೆ ಹಾಕ್ತೀವಿ. ಮಾರ್ಕೆಟ್ ಎಲ್ಲಿ ಕೊಡ್ತೀರಿ ಮೆಣಸಿಕಾಯಿ? ಎಲ್ಲಿ ಕೊಡ್ತೀರಿ ಮೆಣಸಿಕಾಯಿ ಮಾರೋದು? ಹೋಯ್ತೀವಿ, ಗುಲ್ಬರ್ಗ ಹೋಯ್ತೀವಿ, ಸೊಲ್ಲಾಪುರ ಹೋಯ್ತೀವಿ, ಬ್ಯಾಡಿಗೆ ಹೋಯ್ತೀವಿ. ಯಾಕಡೆ ಮಾರ್ಕೆಟ್ ಇರುತ್ತೆ ಆ ಕಡೆ ಹೋಯ್ತೀವಿ. ಆ ಕಡೆ ಈ ಕಡೆ ಅಂಬೋದು ಏನಿರಲ್ಲ. ಫ್ರಿಜ್ನಾಗ ಇರ್ತಾರಲ್ಲ ಏನು ಕೂಲ್ ಮಾಡಕ್ಕೆ? ಎ ಸಿ ಶಾಪುರ್ಕದ, ಗುಲ್ಬರ್ಗ ಅದ. ಮತ್ತು ಅದೇನು ಫೀಸ್ ಇರುತ್ತೆ ಎ ಸಿ ಇಡ್ಲಕ್ಕ? ಹೆಂಗೆ ಫೀಸ್ ಏನು ಲೆಕ್ಕ? ದಿನದ ಲೆಕ್ಕ ಅಂತ ಇರ್ತದೋ, ತಿಂಗಳ ಲೆಕ್ಕ ಇರ್ತದೋ ಗೊತ್ತಿರಲ್ಲ. ಆದರೆ ಒಟ್ಟು ಫೀಸ್ ಇರ್ತದೆ. ಅದ್ರಾಗ ಇವತ್ತು ನಾವು ಮಾರಿ ಒಳ್ಳೆ ತಂದು ಅದು ಇಟ್ಟದು, ಅದಕ್ಕೆ ನಮ್ಗೆ ಲಾಭ ಇರಲ್ಲ. ಅದ್ರ ಬರ್ತದ ಅಟ್ಟೆ. ಎಲ್ಲ ಸಾರ್ಸಾಕತ್ತಮ್ಮ. ಫುಲ್ ಸಾರ್ಸಾಕತ್ತ. ಚೋಟು ಭೀಮ್ ಹೆಸರು ಚೋಟಿಂದ ಹೆಸರು ಆತನ ಚಾಲು ಒಪ್ಪ ನಂಗೆ ಗೊತ್ತಿದ್ದೀನಿ. ಹೆಸರು ಕೇರ ಸಾಕು ನಿಂಗೆ ರಾಗನೇ ಚಾಲು ಮಾಡ್ತಾನೆ. ಬಾಯಿ ತೋರ್ಸ ಬಾಯಿ ನಡ್ರಕೊಂಬ ಅಲ್ಲಿ. ಮುರಿತಾನವ ಗಾಡಿ ಮ್ಯಾಗ ಬಿಟ್ರೆ. ಮಟಾಡ ಗಟ್ಟಿ ಅಂತ ಫೈಬರ್ ಗಟ್ಟಿ ಅವು. ಸಾರ್ಸು ಏನ ಸಾರ್ಸು 1 ವಾರ ಬಣ್ಣಲ್ಲ. ಈಗ್ಲಿಂತ ಸಾರ್ಸರ್ ಕಲ್ಕೋಬೇಕು. ಮುಂದೆ ಊರಿಗೆ ಹೋದಾಗ ನಾವೇ ಸಾರ್ಸ್ಕೋಬೇಕು. ಹೆಂಗಿಪ್ಪ ಮುಂದ ಹೆಣ್ತಿ ಊರಿಗೆ ಹೋದಾಗ ನೀನು ಸಾರ್ಸ್ಬೇಕಾ? ಅದಕ್ಕೆಲ್ಲ ಈಗ ಕಲ್ಸಕತ್ತಿ ನನಗೆ ಪ್ರಾಕ್ಟೀಸ್, ಅಡ್ವಾನ್ಸ್ ಪ್ರಾಕ್ಟೀಸ್. ರೈತರಿಗೆಲ್ಲ ಪ್ರಾಕ್ಟೀಸ್. ಇಲ್ಲ ನೀನು ಅನುಭವದ ಮಾತು ಹೇಳಿದ್ನಿ. ನಿನಗೆ ಆಗಿದ್ದು ಅನುಭವ ಹೇಳಿದ್ನಿ. ಗೊತ್ತಾಯ್ತು. ಅದಕ್ಕೆ ಸಂಸಾರಿಕರಿಗೆ ಕೇಳ್ಬೇಕಂತಾರ. ಇದಕ್ಕೆ ನೋಡ ಸಾರಿಸ್ಬಿಟ್ಟ ಮತ್ತೆ ಸಾರ್ಸೋಲಿ ನಮ್ಮ ಮಾಲಕ್ಕೆ ಹೋಗ್ತವ್ರಿ. ಬ್ಲ್ಯಾಕ್ ಬ್ಯೂಟಿ ಬಣ್ಣ ಹೊಡೆದ್ರಲ್ಲ
ಯಾವ ಬಣ್ಣ ಬೇಕಂತ? ಕೆಂಪು ಕಲರ್ ಬೇಕು ಅವನಿಗೆ. ಕಾಕ್ ಕೊಡ್ತಾನ ಆಮೇಲೆ. ಏ ಇವೇನು ಇವು ಹೇಳಿದ್ ನಾನು ಚಂದ ಡಿಸೈನ್ ಇವು ಹೇಳಿದ್ ನನಗೆ. ಇವು ಯಾವ ಗೊಂಡೆವು ಗಂಟಿವು ಮಸ್ತ್ ಎಡ್ಕೊ ಎಲ್ತಿದ್ರು ಚಾಪ್ರಗ ಇಲ್ಲ ಇಲ್ಲಿ ಊರಾಗ ಬಂದು ಮಾರ್ಲಕ್ಕ. ಹೌದಾ? 600 ರೂಪಾಯಿ ಜೋಡಿ. ಅಬ್ಬೋ ತೊಟ್ಟಿಲ್ಲ ಇವು ಜೋಡತ್ ಕಣಿಕೆ ಹಾಕಿ ಮಾಡ್ರಿ ಪರ ಕಣಿಕೆ ಹಾಕಿ ಮಾಡ್ರಿ ಕಣಿಕೆ. ಎಷ್ಟು ವರ್ಷದು? ಹೌದು ಹಾಂ ಅವ್ರಿಗೆ ಚಲೋ ಕಣಿಕೆ ಹಾಕ ಕಿರಿಕಿಲ್ಲ. ಹೌದು ಒಳಗೆ ಕಟ್ಟಾಕ ಮಳೆ ಬಂದ್ರೆ ಪರವಾಗಿತ್ತು. ಹೊರಗದ ಯಾವ ಕಿರಿಕಿರಲ್ಲ, ವಾತಾವರಣ ಚಂದ, ಯಾವ್ದು ಗಜಿಬಿಜಿಲ್ಲ ಏನಿಲ್ಲ. ಎಲ್ಲ ಅಷ್ಟು ಆ ಗಿಡಗಳು ಅವು ಇವು ಶಿಸ್ತು ಹಾಕಿಬಿಟ್ರಿ ನೀವಂತ ತಣ್ಣಗೆ ಹೊರಗೆ ಇಲ್ಲ ಯಾವ್ದು ಕಿರಿಕಿರಲ್ಲ ನೋಡಿ. ಇಷ್ಟೆಲ್ಲ ಗಾಡಿ ಇಂಪ್ರೂವ್ಮೆಂಟ್ ಹೆಂಗೆ ದುಡ್ಡು ಹೆಂಗೆ ಇರ್ತದೆ ಇದೊಂದು ಪ್ರೂವ್ ನೋಡಿ ಹೆಂಗೆ ನಿಂದು. ಹಾಂ ಅದು ಯಾವ ಡೈಲಾಗ? ದುಡಿಬೇಕು ಹೌದಲ್ಲ? ಹಾಂ ದುಡಿಬೇಕು ಅಪ್ಪ ಅಮ್ಮ ಭಾರ ಆಗ್ಬಾರ್ದು ಲೇತೇಶನ್. ಅವು ದುಡಿಬೇಕು ಅಂತೇಳಿ ಲಗ್ನ ಇದಕ್ಕೆ ಮುಗೀತಿ ಇಷ್ಟೇ? ಈಗ ಇನ್ನೊಂದು ಬಣ್ಣ ಅಪೋಸಿಟ್. ಇನ್ನ ಬಂದಿಲ್ಲ ಜೋಡತ್